ಏನೋ ಗುರುತೇ ಇಲ್ಲದೆ ಇರೋ ಒಂದು ಜಾಗದಲ್ಲಿ ಗುರುತನ್ನ ಹಾಕಿ ಓಹೋ ಈ ಥರದಕ್ಕೂ ಒಂದು ಮಾರ್ಕೆಟ್ ಅಂತ ಸೃಷ್ಟಿ ಮಾಡೋ ದಿನದಲ್ಲಿ ಅವ್ರ ಬಾಯಿಂದ ನೀವು ಕೇಳಿರುವಂಥ ಕಥೆಗಳೇನು? ಯಾಕಂದರೆ ಮ್ಯಾನ್ ಆಫ್ ಮೆನಿ ಫಸ್ಟ್ಸ್ ಅಂತ ಮೊದಲನೇ ನೀವು ಹೆಜ್ಜೆ ಇಡ್ತಾ ಇದ್ದೀರಾ, ಅದಕ್ಕೊಂದು ಕಾಲ್ದಾರಿನೇ ಇಲ್ದಿರೋ ಜಾಗದಲ್ಲಿ ನೀವೊಂದು ದಾರಿ ಹಾಕೊಡ್ತಾ ಇದ್ದೀರಾ ಅಂದಾಗ ಅವತ್ತು ಚಿತ್ರರಂಗ ಹೇಗಿತ್ತು? ಅವತ್ತಿದ್ದಂಥ ಸವಾಲುಗಳೇನು? ನನಗೆ ಗೊತ್ತಿರೋಂಗೆ ನಾವೆಲ್ಲ ಇದ್ದಾಗ ಚಿಕ್ಕ ಹುಡುಗರು ಅಷ್ಟೇ. ನಮ್ಮ ಅಂಕಲ್ ಇಂಡಸ್ಟ್ರಿಗೆ ಬಂದರು ಆ ಟೈಮಲ್ಲಿ ಒಳ್ಳೆ ಟೈಮಲ್ಲಿ ಬಂದರು. ಯಾಕೆಂದರೆ ಆ ಟೈಮಲ್ಲಿ ಶ್ರೀನಾಥ್ ಸರ್ ಆಗ್ಬೋದು, ವಿಷ್ಣುವರ್ಧನ್ ಅವರಾಗ್ಬೋದು, ರಾಜ್ಕುಮಾರ್ ಅವರಾಗ್ಬೋದು, ಒಂದು ಎಲ್ಲ ದೊಡ್ಡ ದೊಡ್ಡ ಘಟಾನುಘಟಿಗಳು ನಿರ್ಮಾಪಕರು ಇದ್ದಿದ್ದು ಅಷ್ಟೇ. ಪ್ರೊಡ್ಯೂಸರ್ ಆಗ್ಬೋದು ಅಥವಾ ನಾಯಕ ನಟರುಗಳು ಕೂಡ ತುಂಬ ದೊಡ್ಡ ದೊಡ್ಡ ಘಟಾನುಘಟಿಗಳೇ ಇದ್ದಿದ್ದು. ಸೊ ಒಂದು ಸಿನಿಮಾ ಶುರು ಆಗಿದ ತಕ್ಷಣ ಅಂದರೆ ಅಲ್ಲೇನಿತ್ತು, ಬರೀ ಒಂದು 4 ರೋಡಲ್ಲಿ, ಗಾಂಧಿನಗರ 4 ರೋಡಲ್ಲಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಿದ್ದು. ರಾಜ್ಕುಮಾರ್ ಅವ್ರ ಆಫೀಸ್ ಇತ್ತು, ವೀರಸ್ವಾಮಿ ಅವ್ರ ಆಫೀಸ್ ಇತ್ತು, ದ್ವಾರಕೀಶ್ ಅವ್ರ ಆಫೀಸ್ ಇತ್ತು, MP ಶಂಕರ್ ಅವ್ರ ಆಫೀಸ್ ಇತ್ತು, KCN ಮೂವೀಸ್ ಇತ್ತು. ಅದು ನೋಡಿದ್ರೆ ಅದನ್ನು ಆ ಹಬ್ಬನೇ ಬೇರೆ ರಶ್ಮಿ ಅವರೇ, ಹಬ್ಬನೇ ಬೇರೆ. ಇವತ್ತೇನೂ ಇಲ್ಲ, ಇವತ್ತೆಲ್ಲ ನಾಗರಬಾವಿಗೆ ಶಿಫ್ಟ್ ಆಗಿಬಿಟ್ಟಿದೆ. ಅಲ್ಲಿಗೆ ಶಿಫ್ಟ್ ಆಗಿದೆ. ಅಲ್ಲೇನೋ ಚಿಕ್ಕದು ಒಂದು ಆಫೀಸ್ ಮಾಡ್ಕೊಂಡಿರ್ತಾರೆ, ಅದೇ ಡಿಸ್ಟ್ರಿಬ್ಯೂಷನ್ ಆಫೀಸು ಅಂತಾರೆ. ಹಾಗಿರಲಿಲ್ಲ, ಒಂದು ವ್ಯವಸ್ಥೆ ಅಂತ ಇತ್ತು. ಆವಾಗ ಏನಾಯಿತು, ನಮ್ಮ ಹೀಗೆ ಎಲ್ಲ ನ್ಯೂಸು ಫೋಟೋಸ್ ಎಲ್ಲ ತೊಗೊಂಡೋಗಿ ಕೊಟ್ಟು, ಅಂದರೆ ಈಗ ಪತ್ರಕರ್ತ ತೊಗೊಂಡೋಗಿ ಕೊಡಬೇಕಲ್ವಾ, ಸರ್ ಇದನ್ನು ಹಾಕ್ಕೊಡಿ ಸರ್ ಅಂತೇಳಿ. ಇವತ್ತಿಗೂ ಅದೇ ನಡೀತಾ ಇದೆ, PR ಆ್ಯಕ್ಟಿವಿಟಿ ಸ್ವಲ್ಪ ಅಪ್ಡೇಟ್ ಆಗಿದೆ ಅಷ್ಟೇ. ಆವಾಗ ಎಲ್ಲ ಪೇಪರ್ ಆಫೀಸ್ಗೆ ಹೋಗ್ಬಿಟ್ಟು ನಾವೇ ತೊಗೊಂಡೋಗಿ ಪತ್ರಕರ್ತರ ಕೈಲಿ ಕೊಟ್ಬಿಟ್ಟು, ಸರ್ ಇದೊಂದು ಸಿನಿಮಾ ನಡೀತಾ ಇದೆ, ಇದನ್ನು ನ್ಯೂಸ್ ಪ್ರಿಂಟ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ವಿ. ಇವತ್ತು ಬದಲಾಗಿದೆ, ಅದನ್ನು ಕ್ರಮೇಣ ನಾನು ಹೇಳ್ತೀನಿ. ಅದೇ ಟೈಮಲ್ಲಿ ಆಗ್ತಿರೋಂಥ ಟೈಮಲ್ಲಿ ನಮ್ಮ ಪ್ರಜಾಮತ ಅಂಥೇಳಿ ಗಾಂಧಿ ಬಜಾರಲ್ಲಿ ಒಂದು ಪತ್ರಿಕೆ ಇತ್ತು, ವಾರಪತ್ರಿಕೆ. ಅಲ್ಲಿ ದ್ವಾರಕನಾಥ್ ಅಂತೇಳಿ ಒಬ್ಬ ರಿಪೋರ್ಟ್ರ್ ಇದ್ದರು. ನಮ್ಮ ಅಂಕಲ್ ತೊಗೊಂಡೋಗಿ ನ್ಯೂಸು ಫೋಟೋ ಕೊಡೋ ಟೈಮಲ್ಲಿ, ಅಲ್ಲಪ್ಪ ನೀನು ಯಾಕಪ್ಪ ಬಂದು ಈ ಇಂಡಸ್ಟ್ರಿಗೆ, ಬೇರೆ ಏನೋ ಮಾಡ್ಕೋಬೋದಾಗಿತ್ತಲ್ಲ ಅಂತಂದರು. ಇಲ್ಲ ಸರ್, ನಾನು ಕನ್ನಡ ಇಂಡಸ್ಟ್ರಿ ಅಂದರೆ ಭಾಳ ಇಷ್ಟ ನನಗೆ ಅಂತೆಲ್ಲ ಅವ್ರು ಹೇಳಿದಾಗ, ಸರಿ ಒಂದು ಕೆಲಸ ಮಾಡು, ನಾಳೆ ಮಧ್ಯಾಹ್ನ 1 ಗಂಟೆಗೆ ಊಟ ಮುಗಿಸ್ಕೊಂಬಾ ಇಲ್ಲಿಗೆ ಅಂಥೇಳಿ ಗಾಂಧಿ ಬಜಾರಿಂದ ಗಾಂಧಿನಗರದವರೆಗೂ ಸೈಕಲ್ ಮೇಲೆ ಕರ್ಕೊಂಡೋದ್ರಂತೆ ಮಾತಾಡಿಕೊಂಡು. ಬಾ, ನಂಗೆ ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ನಿರ್ಮಾಪಕರೆಲ್ಲ ಪರಿಚಯ ಮಾಡಿಕೊಡ್ತೀನಿ ಅಂತ ಅಂದಾಗ, ಆಗ ಪರಿಚಯ ಆಗಿದ್ದೇನೆ ವೀರಸ್ವಾಮಿ ಅವರು, MP ಶಂಕರ್ ಅವರು, ಚಂದುಲಾಲ್ ಜೈನ್ ಅವರು, BM ವೆಂಕಟೇಶ್ ಅವರು, KCN ಗೌಡ್ರು. ಅವ್ರಿಗೆಲ್ಲ ಏನು ಮಾಡಿದ್ರು, ಈ ಹುಡುಗ ನೋಡಪ್ಪ ಇಲ್ಲೇ ಚಾಮರಾಜಪೇಟೆಯಲ್ಲಿರೋದು, ಅಂಕಲಿಗೆ ಕರ್ಕೊಂಬಂದಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಬಂದುಬಿಡಿ, ಏನೋ PRO ಅಂತಪ್ಪ, ಏನೋ ಪ್ರಚಾರ ಎಲ್ಲ ಮಾಡ್ಕೊಡ್ತಾನಂತೆ ಸಿನಿಮಾದು, ಪೇಪರ್ಗೆಲ್ಲ ಕೊಡೋದು ಆ ಥರ ಎಲ್ಲ ಮಾಡ್ತಾನಂತೆ, ಇವ್ನಿಗೆ ಒಂಚೂರು ಉದ್ಯೋಗ ಕೊಡ್ರಪ್ಪ ಅಂತ ಹೇಳಿದಾಗ, ಆಯಿತು ನಮ್ಮ ಪಿಕ್ಚರ್ ಮಾಡಿ ಅಂತ ಹೇಳಿ ಶುರುವಾಗಿದ್ದು ಜರ್ನಿ. ದೊಡ್ಡ ದೊಡ್ಡ ವ್ಯಕ್ತಿಗಳ ಪಿಕ್ಚರು ಪ್ರಚಾರ ಮಾಡೋದು ಸಂಸ್ಥೆ ನಮ್ಮದು ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ.